ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಡ್ಯೂಡ್ ಮೂವಿಗೆ ಹೋಗ್ತಾ ಇದೀವಿ. ಅದಕ್ಕಿಂತ ಮುಂಚೆ ನನ್ನ ಗಾಡಿನ ಸರ್ವಿಸ್ಗೆ ಬಿಟ್ಟು ಆಲ್ಮೋಸ್ಟ್ 1 ವೀಕ್ ಆಗಿತ್ತು. ದೀಪಾವಳಿಗೆ ಅಂತ 1 ವೀಕ್ ಅಂಗಡಿ ರಜಾ ಮಾಡಿದ್ರು ಅವರು. ಸೊ ಅದಕ್ಕೋಸ್ಕರ ಇಸ್ಕೊಳಕ್ ಆಗಿರ್ಲಿಲ್ಲ. ಸೊ ಇವತ್ತು ಗಾಡಿನ ಇಸ್ಕೊಂಡು ನನ್ನ ಫ್ರೆಂಡ್ಸ್ ವೇಟ್ ಮಾಡ್ತಿದ್ರು ಅಂತ ಥಿಯೇಟರ್ ಹತ್ರನೇ ಹೋದೆ. ನಾನು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಶೋ ಸ್ಟಾರ್ಟ್ ಆಗೋ ಟೈಮ್ ಆಗ್ಬಿಟ್ಟಿತ್ತು. ಡೈರೆಕ್ಟ್ ಹಂಗೆ ಒಳಗಡೆ ಹೋದ್ವಿ. ಮೂವಿನೆಲ್ಲ ನೋಡ್ಕೊಂಡು ಆಚೆ ಬಂದ್ವಿ. ನವ್ಯಾಗೆ ಏನೋ ಕೆಲಸ ಇದೆ, ಅರ್ಜೆಂಟಾಗಿ ಹೋಗ್ಬೇಕು ಅಂತ ಅವಳಂಗೆ ಬಸ್ಸಲ್ಲಿ ಹೋದ್ಲು. ಅವಳಿಗೆ ಬಸ್ ಹಕ್ಸಿ ಬಾಯ್ ಮಾಡಿ ಅಮೃತನ ಹಂಗೆ ಎತ್ತಾಕೊಂಡು ಲಂಚ್ ಮಾಡೋಣ ಅಂತ ಹೋದ್ವಿ. ಕಾರ್ತಿಕ ಮಾಸ ಆಗಿರೋದ್ರಿಂದ ಅವಳು ನಾನ್ ವೆಜ್ ತಿನ್ನಲ್ಲ ಅಂತ. ಮೋರ್ ಓವರ್ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ದೊಡ್ಡಬಳ್ಳಾಪುರದಲ್ಲಿ ಎಲ್ಲಿ ವೆಜ್ ಸಿಗುತ್ತೆ ಅಂತ ಯೋಚನೆ ಮಾಡೋಕ್ಕೆ ಅಷ್ಟೊತ್ತು ತೊಗೊಂಡಿದ್ದೀವಿ. ಆಮೇಲೆ ನೆನಪಾಯ್ತು ಸಮೃದ್ಧಿ ಇದೆ ಅಲ್ವಾ ಅಂತ. ಸೊ ಅಲ್ಲಿಗೆ ಹೋಗಿ ರೋಟಿ ಕರಿ, ವೆಜ್ ಬಿರಿಯಾನಿ ಆ್ಯಂಡ್ ನೂಡಲ್ಸ್ನ ತಿನ್ಕೊಂಡು ನೆಕ್ಸ್ಟು ಸ್ಪಿನ್ ಸಲೂನ್ಗೆ ಬಂದಿದ್ದೀವಿ. ಹೇರ್ದೊಂದು ಟ್ರೀಟ್ಮೆಂಟ್ಗೆ ಎಷ್ಟಾಗುತ್ತೆ ಅಂತ ಕಾಸ್ಟ್ ಕೇಳಬೇಕಿತ್ತು ಅಂತ ಅಲ್ಲಿ ಕೇಳ್ಕೊಂಡು ಅವಳೇ ಗಾಡಿ ಓಡಿಸ್ತೀನಿ ಅಂತ ಅಂದ್ಲು. ಸೊ ಅವಳಿಗೆ ಕೊಟ್ಟೆ. ವರ್ಕ್ ಆಗುತ್ತೆ. ಇಂಡಿಕೇಟ್ರು ಹಾರನ್ನು ಇದು ಶೆಲ್ಫು. ಸೊ ಹಾಗೆ ಅವಳನ್ನ ಮನೆಗೆ ಡ್ರಾಪ್ ಮಾಡಿ ನಾನು ಮನೆಗೆ ಹೊರಟೆ. ಮಾರ್ನಿಂಗ್ ಗಾಡಿ ಇಸ್ಕೊಳ್ಳೋವಾಗೆ ಹೇಳಿದ್ರು ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಹೋಗಿ ಅಂತ. ಬಟ್ ಬೆಳಗ್ಗೆ ಅರ್ಜೆಂಟಲ್ಲಿ ಹಾಕ್ಸಕ್ ಆಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಇವಾಗ ಹಾಕ್ಸ್ಕೊಂಡು ಮನೆಗೆ ಹೊರಟೆ. ಹೋಗಿದ ತಕ್ಷಣ ನಮ್ಮ ಪಾಪು ಜೊತೆ ಸ್ವಲ್ಪ ಆಟ ಆಡಿ ಆಮೇಲೆ ಫ್ರೆಶ್ ಅಪ್ ಆದೆ. ನಮ್ಮಮ್ಮ ನಮ್ಮ ಆಂಟಿ ಅವ್ರ ಮನೆಗೆ ಹೋಗ್ಬೇಕು, ಹಸುಗೇನು ಹುಷಾರಿಲ್ಲ, ನೋಡ್ಕೊಂಬರೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಸೊ ನಂಗೆ ಗಾಡಿನ ಎತ್ಕೊಡೋಕೆ ಒಬ್ರು ಬೇಕೇ ಬೇಕು. ನಾನು ಟೌನಲ್ಲೂ ಕೂಡ ಗಾಡಿನ ಲಿಫ್ಟ್ ಮಾಡೋದಕ್ಕೆ ಅಮೃತನ ಹೆಲ್ಪ್ ತಗೊಂಡೆ. ಸೊ ಅಲ್ಲಿಂದ ನಮ್ಮ ಆಂಟಿ ಮನೆಗೆ ಹೋದ್ರೆ ಹಸು ಉಳಿಯೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಆಲ್ರೆಡಿ ತಲೆ ನೆಲಕ್ಕೆ ಹಾಕ್ಬಿಟ್ಟಿತ್ತು. ಹಸುನ ರೀಸೆಂಟಾಗಿ ತಗೊಂಬಂದಿದ್ರು, ಇನ್ಶೂರೆನ್ಸ್ ಕೂಡ ಇರಲಿಲ್ಲ. 1 ವಾರದಿಂದ ಕಂಟಿನ್ಯೂಸ್ ಆಗಿ ಡಾಕ್ಟರ್ ಹತ್ರ ತೋರಿಸಿದ್ದಾರೆ, ಬಟ್ ಜಾಂಡಿಸ್ ಆಗಿ ಸತ್ತೋಗ್ಬಿಡ್ತು. ನಮ್ಮ ಆಂಟಿ ಹಸು ತಂದಾಗಲೇ ಇನ್ಶೂರೆನ್ಸ್ ಮಾಡಿಸ್ಬೇಕು ಅಂತ ಕೇಳಿದ್ದಾರೆ. ಬಟ್ ಅವರು ಜೂನ್ ಮತ್ತು ಮಾರ್ಚಲ್ಲೇನೋ ಅಷ್ಟೇ ಮಾಡೋಕ್ಕಾಗೋದು ಅಂತ ಹೇಳಿದ್ದಾರೆ. ಗೌರ್ಮೆಂಟ್ ಅದೇನಕ್ಕೆ ಈ ಥರ ಸ್ಕೀಮ್ ತಂದಿದೆ ಗೊತ್ತಿಲ್ಲ. ಇನ್ಶೂರೆನ್ಸ್ ಸ್ಕೀಮು ಯಾವಾಗಲೂ ಇದ್ದರೆ ರೈತರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನು ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಾವು ವಾಪಸ್ ಮನೆಗೆ ಬಂದ್ವಿ. ಇನ್ನು ನಮ್ಮ ಸಾಹೇಬ್ರು ಹೆಲ್ಮೆಟ್ ಹಾಕ್ಕೊಂಡು ಜೀಪ್ ಓಡಿಸ್ತಾ ಇದ್ರು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಕಮೆಂಟ್, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ.